Mazduri guys. We are going to fry these makanas and we are going to add some spice. ಏನ್ ಮಾಡೋದಿದೀವಿ ಇವತ್ತು ಸ್ಪೆಷಲ್. ಹೆಲೋ ಗೈಸ್, ವೆಲ್ಕಮ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಮಾಡ್ಕೊಳ್ಳಿ ಗೈಸ್. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ನನ್ನ ತಮ್ಮ ಸ್ಪೆಷಲ್ ಏನ್ ಮಾಡೋದಿದೀವಿ ಇವತ್ತು ಸ್ಪೆಷಲ್. ನೋಡ್ರಿ ಗೈಸ್, ಟೋಪಿ ಮತ್ತ ಇದು ಹಾಕಿದ್ದಾಳೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸುಮ್ನೆ ಇರ್ಲಿ ಗೈಸ್, ಶೆಫ್ ತರ ಇರ್ಬೇಕು. ಕ್ಯಾಪ್ ಇರ್ಲಿಲ್ಲ ನಮ್ಮ ಹತ್ರ, ಸೊ ಇದೇ ಕ್ಯಾಪ್ ಹಾಕ್ಸ್ಬಿಟ್ಟಿದೀನಿ. 2 ಮಿನಿಟ್ ರೆಸಿಪಿ ಗೈಸ್, ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇಲ್ಲ ನೋಡಿ. ಸೊ ಇವಾಗ ಪರವಾಗಿಲ್ಲ, ನಡೆಯುತ್ತೆ. ಸೊ ಇವಾಗ ಏನ್ ಸ್ಪೆಷಲ್ ಮಕ್ಕನ ಎಲ್ಲಿದೆ ಮಕ್ಕನ is doing. I don't know what he'll create now. So what are you going to do now? ಏನಿಲ್ಲ, ಇದರಲ್ಲಿ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ರೆ ಮಸಾಲೆ ಮಿಕ್ಸ್ ಮಾಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಅಷ್ಟಕ್ಕೆ ನಾನು ವ್ಲಾಗ್ ಮಾಡ್ಬೇಕು. ಸ್ವಲ್ಪ ವ್ಲಾಗರ್ಸಿಗೆ ಜಾಸ್ತಿ ಚೆನ್ನಾಗಿ ಹೇಳ್ಬೇಕು, ಹೇಳಿದ್ರಲ್ಲ ವ್ಯೂಸ್ ಬರುತ್ತೆ. Guys, we are going to fry these makanas and we are going to add some spices into it so that it gives a very aesthetic taste. Wow! So I'm so excited to taste it, guys. So let's go. Let's start. Come on. ಚಾಲು ಮಾಡ್ಕೋಬೇಕು. ಗ್ಯಾಸ್ ಅನ್ನು ಆನ್ ಮಾಡ್ಕೋಬೇಕು guys first. So that what we need to do. Let's transfer it into the pan. ಡೈರೆಕ್ಟ್ ಆಗಿ ವಿತೌಟ್ ಆಯಿಲ್ ಅಲ್ಲ, ವಿತೌಟ್ ಆಯಿಲ್. ಸೊ ಮಕ್ನ ಪ್ಯಾಕೆಟ್ ಏನಿದೆ, ಫ್ಲವರ್ ಮಕ್ನ ಆಯಿಲ್ ಹಾಕಿದ್ರೆ ಅದನ್ನು ಇದು ಮಾಡ್ಕೊತದೆ ಅದು. ಓಕೆ ಓಕೆ. ಸೊ ವಿತೌಟ್ ಆಯಿಲ್ ವಿ ನೀಡ್ ಟು like heat it till it's golden brown. Yes. Okay, fine. So guys, ಇವಾಗ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಒಳ್ಳೆ ಟೀ ಅಂತೂ ಒಳ್ಳೇದ್ ಮಾಡ್ತಾನೆ, ತುಂಬಾ ಸೂಪರ್ ಆಗಿರುತ್ತೆ ಟೀ. ಬಿಕಾಸ್ he'll add some ginger in it, right? ಜಿಂಜರ್ ಮತ್ತೆಲ್ಲ ಹಾಕಿ ಇನ್ನೂ ಮಾಡ್ತಾನೆ. ಮ್ಯಾಗಿನೂ ಚೆನ್ನಾಗಿ ಮಾಡ್ತಾನೆ. ಬಟ್ ಅದು ಬಿಟ್ಟು ಇದನ್ನು ಮನೇಲಿ ಮಾಡ್ತಾ ಇದ್ದ ಅಂತ ನನ್ಗೆ ಕಾಲಲ್ಲಿ ನಮ್ಮ ಅಮ್ಮ ಹೇಳಿದ್ರು. ಸೊ ಹಾಗಾಗಿ ಇವನ್ ಕೈಲೇ ಮಾಡ್ಸೋಣ ಅಂತ ನಾನು ಬೆಂಗಳೂರಿಂದ ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ ಈಗ. ಮಜ್ದೂರಿ ಗೈಸ್, as I said in last video. ಮಜ್ದೂರಿ ಅಂತ ನೋಡಿ ಗೈಸ್. ಇಲ್ಲ ಹೆಲ್ಪ್ ಆಗಿ ಸೊ ಇವಾಗ ಅದನ್ನ ಹಿಂಗೆ ಮಿಕ್ಸ್ ಮಾಡ್ತಾ ಇರ್ಬೇಕಾ? ಹೌದು, ಹಂಗೆ ಇಟ್ರೆ ಅದು ಮೆತ್ಕೋತ್ಬೇಕಾಗಿದೆ. ಓಕೆ. ಸೊ ನಾವು ಬಿಡಂಗಿಲ್ಲ, ಕಂಟಿನ್ಯೂ ಸ್ಟೇರ್ ಮಾಡ್ತಾನೆ ಇರ್ಬೇಕು. ಸೊ ಇದು ರೆಸಿಪಿ ಬಂದ್ಬಿಟ್ಟು 2 ಮಿನಿಟ್ಸ್ ಅಲ್ಲೇ ಆಗುತ್ತಾ? 2 ಮಿನಿಟ್ಸ್ ಅಂತಿಲ್ಲ, ಅಂದ್ರೆ ಇದು 10 ಮಿನಿಟ್ಸ್ ಬೇಕು. 10 ಮಿನಿಟ್ಸ್ ಬೇಕಾ? ಓಕೆ. ಎಲ್ಲಿವರೆಗೆ ಹೀಗೆ ಮಾಡ್ತಾ ಇರ್ಬೇಕು? ಕಲರ್ ಏನಾದ್ರು ಚೇಂಜ್ ಆಗುತ್ತಾ? ಹೌದು, ಗೋಲ್ಡನ್ ಬ್ರೌನ್ ಆಗಬೇಕಿದು. ಓಕೆ ಓಕೆ, ಫೈನ್. ಒಂದ್ಸತಿ ಮತ್ತೆ ತಿಂದು ನೋಡ್ಬೇಕು, ಕ್ರಂಚಿ ಇದ್ರೆ ಇಟ್ಸ್ ಪರ್ಫೆಕ್ಟ್. ಓಕೆ, ಡನ್. ಸೊ ಇವಾಗ ಸ್ಟೇರ್ ಮಾಡ್ತಾ ಇದ್ದಾನೆ ಗೈಸ್. ಒಂದು 10 ನಿಮಿಷ ಆದ್ರೂ ಬೇಕು ಅಂತೆ. ಸೊ ಮಾಡ್ಲಿ ಚೆನ್ನಾಗಿ. ಸ್ವಲ್ಪ ಗಾಳಿ ತಗೊಳಕ್ ಬಂದೆ. ಆಗಿದ್ಯಾ? ಇನ್ನ ಸ್ವಲ್ಪ. ಓಕೆ ಗೈಸ್, ಇವಾಗ ಹಾರಿಸ್ತಾನೆ ಇರುತ್ತೆ. ಇಷ್ಟೇ ಹಾರಿಸ್ತಾನೆ. ಸ್ವಲ್ಪ ಬಿಸಿ ಇದೆ. ಚೆನ್ನಾಗಿದೆ. ಕ್ರಂಚಿ ಆಗಿದೆ ಈಗ. ಗೈಸ್, ಚೆನ್ನಾಗಿ ಕ್ರಂಚಿ ಆಗಿದೆ ಈಗ. ಇವಾಗ ಕ್ರಂಚಿ ಐತಲ್ಲ, ಹಿಂಗೆ ತಿನ್ಬೋದಲ್ಲ. ಮಸಾಲ ಹಾಕ್ಬೇಕು, ಅದೇ ಟೇಸ್ಟ್ ಬರೋದು. ಓಕೆ. ಸೊ ಫಸ್ಟ್ ವಿತೌಟ್ ಆಯಿಲ್ ಅದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಕ್ರಂಚಿ ಚೆನ್ನಾಗಾಗುತ್ತೆ ಗೈಸ್, ಅದು ಅಂಟ್ಕೊಳ್ಳಲ್ಲ.
ಸೊ ಅದಾದ್ಮೇಲೆ ನಾವು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ಬೇಕಂತೆ. ಸೊ ಇವಾಗ ಫ್ರೈ ಆಯ್ತು. ಓಕೆ, ಸೊ ಇದನ್ನ ಇನ್ನೊಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾ? ಎಸ್. ಓಕೆ, ಆಯಿಲ್ ಅನ್ನು ಆಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ಗೀ ಇದ್ರೆ ಗೀ ಆಡ್ ಮಾಡ್ಕೊಳ್ಳಿ. ಓಕೆ, ಆನ್ ಯುವರ್ ಡಯಟ್. ಓಕೆ. ಸೊ ಆಯಿಲ್ ಹಾಕ್ಬೇಕು ಫಸ್ಟು. ಇನ್ನು ಸ್ವಲ್ಪ ಜಾಸ್ತಿ ಬೇಡ, ಇಷ್ಟು ಆಯಿಲ್. ಓಕೆ. ಜಾಸ್ತಿ. ಯಾವ ಆಯಿಲ್ ಯೂಸ್ ಮಾಡಿದ್ಯಾ? ಮನೇಲಿ ಅದಿತ್ತು ಅದು. ಆಲಿವ್ ಆಯಿಲ್ ಗೈಸ್, ಆಲಿವ್ ಆಯಿಲ್. ಈ ಫ್ರಿಜ್ನ ಏನ್ ತಗೋತಿದ್ಯಾ? ಓ, ಮ್ಯಾಗಿ ಮಸಾಲ. ನೈಸ್. ಸೊ ಇವಾಗ ಮ್ಯಾಗಿ ಮಸಾಲ ಇದಕ್ಕೆ ಹಾಕ್ಬಿಡ್ತೀಯಾ? ಎಸ್. ಅದಕ್ಕೆಲ್ಲ ಒಗ್ಗರಣೆ ಹಾಕಲ್ವಾ? ಇದು ಏನಂತಾರೆ, ಜೀರಿಗೆ ಅದು ಇದು ಎಲ್ಲ. ನೀಡಿಲ್ಲ, ಬೇಕಾದ್ರೆ ಹಾಕೋಬಹುದು. ಓಕೆ. ನಾ ಹಾಕಲ್ಲ. ಯಾಕೆ ಫ್ರೆಂಡ್ ಬಂದಿದ್ದ ನಾನು ಹೋಗ್ಬೇಕಂತನ? ಏ ಚೆನ್ನಾಗಿ ಮಾಡೋ, ಇವಾಗ ಹೇಳ್ತಿದ್ದೀನಿ. ಇವಾಗ ಹರಿಯಲ್ಲಿ ಮಾಡ್ಬೇಡ, ಚೆನ್ನಾಗಿ ಹಾಕೋ ಆಯ್ತಾ? ರೆಡಿ? ಸೊ ಡೈರೆಕ್ಟ್ ಆಯಿಲಲ್ಲಿ ಇವಾಗ ಮ್ಯಾಗಿ ಮಸಾಲ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇಷ್ಟೊಂದು ಆಯಿಲ್ ಬೇಕಾ? ಓಕೆ. ಆಯಿಲ್ ಇದ್ರೆ ಎಲ್ಲ ಗೀ ಹಾಕೋಬೇಕು. ಸುಮ್ಮನೆ ಇದರ ಮೇಲೆ ಮೆತ್ಕೊಡ್ಬೇಕಂತೆ. 1 2 3 ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ಇದನ್ನೇ ಮಿಕ್ಸ್ ಮಾಡ್ಕೋಬೇಕು. ನೈಸ್. ಓ, ಕಲರ್ ಬರ್ತಾ ಇದೆ. ವಾವ್, ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಸೊ ಗೈಸ್, ಏನು ಅನ್ಕೋಬೇಡಿ, ನಾವು ಕಿಚನ್ ಅನ್ನ ಎಲ್ಲ ಕ್ಲೀನ್ ಮಾಡಿಟ್ಟಿಲ್ಲ, ಸುಮ್ಮನೆ ಸಡನ್ ಆಗ್ಬಿಟ್ಟು ಮಾಡೋಣ ಅಂತ ಪ್ಲಾನ್ ಮಾಡಿರೋದು. ಹಾ, ಫುಲ್ಲು ಸ್ಮೆಲ್ ಹೊಡಿತಾ ಇದೆ ಈಗ ರೂಮ್ ಎಲ್ಲ. ಹಾ, ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇನ್ನು ನನ್ನ ತಮ್ಮ ಅದಕ್ಕೆ ಹಾರಿಸಿ 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 ಮಾಡ್ತಾನೆ. ಓ, ಇನ್ನೂ ಮಸಾಲೆ ಹಾಕ್ತಿದ್ಯಾ ಮೇಲಿಂದ? ಸೊ ಇನ್ನು ಮೇಲೆ ಉಳಿದ್ರೆ ಮೇಲಿಂದ ಮಸಾಲ ಹಂಗೆ ಹಾಕ್ಬಿಡ್ಬೇಕು ಅಷ್ಟೇ. ಆನಿಯನು, ಟೊಮ್ಯಾಟೊ ಎಲ್ಲ ಹಾಕಲ್ವಾ? ನಿಮ್ ಇಷ್ಟ ಏನು ಹಾಕ್ಬೋದಂತೆ ಗೈಸ್, ಏನಾದ್ರೂ ಹಾಕೊಂತೀನಿ. ಶೇವ್ ಭುಜಿಯಾ ಅದೆಲ್ಲ ಹಾಕೋಬಹುದು. ಬಟ್ ಇವನ್ಗೆ ಯಾವ ತರ ಇಷ್ಟ ಇದೆ, ಯಾವ ತರ ಅವನು ಡೈಲಿ ಮಾಡ್ತಾನೆ ಆ ತರ ಅವನು ನನ್ಗೂ ಸುಮ್ನೆ ಡ್ರೈ ಆಗಿ ಜಾಸ್ತಿ ಟೇಸ್ಟ್ ಬರುತ್ತೆ. ಓಕೆ. ರೆಡಿನಾ ಈಗ? ಅಷ್ಟೇನಾ ಈಗ? ಇಷ್ಟಕ್ಕೆ ಇಷ್ಟೊಂದು ವ್ಲಾಗ್ ಮಾಡಿದ್ನ ನಾನು. ಇದು ಶಾರ್ಟ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಗೈಸ್. ಈಗ ಇದರಲ್ಲೇ ಓಕೆ. ತಿನ್ನೋಡು ಆಗಿದೆ. ಟೇಸ್ಟಿ ಮಕ್ಕನ ರೆಡಿ. ಆಲ್ರೆಡಿ ತಿಂತಾ ಇದೀನಿ, ತಿಂದ್ಬಿಟ್ಟು ಟೇಸ್ಟ್ ಮಾಡ್ತಿದ್ದೀನಿ. ಸೂಪರ್ ಗೈಸ್, ಒಂಥರ ಕ್ರಿಸ್ಪಿ ಚೆನ್ನಾಗಿದೆ, ಚೆನ್ನಾಗಿದೆ. ಚಾನಲ್ಗೆ ನೀವಿನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್